ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕವಿತಾ ಗಣೇಶ್. ಇತ್ತೀಚಿನ ದಿನಗಳಲ್ಲಿ ಲೈಫ್ ಸ್ಟೈಲ್ ಆಗಿರ್ಬೋದು, ಫುಡ್ ಸ್ಟೈಲಿಂದಾಗಿ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತೆ. ಅಂತಹ ಆರೋಗ್ಯ ಸಮಸ್ಯೆಗಳಲ್ಲಿ ಗಂಭೀರವಾದ ಸಮಸ್ಯೆ ಅಂತ ಹೇಳಿದ್ರೆ ಅದು ಹಾರ್ಟ್ ಅಟ್ಯಾಕ್. ಅದರಲ್ಲೂ ಕೂಡ ಸಣ್ಣ ವಯಸ್ಸಿನಲ್ಲೇ ಹಾರ್ಟ್ ಅಟ್ಯಾಕ್ ಆಗುವಂಥ ಸಮಸ್ಯೆಗಳು ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ಸೊ ಈ ಒಂದು ಹಾರ್ಟ್ ಅಟ್ಯಾಕ್ ಅಂದ್ರೆ ಏನು, ಇದಕ್ಕೆ ಯಾವೆಲ್ಲ ಕಾರಣಗಳಿದೆ, ಯಾವೆಲ್ಲ ಕಾರಣಗಳಿಂದಾಗಿ ಈ ಒಂದು ಹಾರ್ಟ್ ಅಟ್ಯಾಕ್ ಸಮಸ್ಯೆ ಬರುತ್ತೆ, ಜೊತೆಗೆ ಇದಕ್ಕೆ ಯಾವೆಲ್ಲ ರೀತಿಯ ಪ್ರಿಕಾಕ್ಷನ್ ಅನ್ನು ತಗೊಳ್ಬಹುದು, ಇವೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಇವತ್ತು ಖ್ಯಾತ ಹೃದ್ರೋಗ ತಜ್ಞರಾದಂತಹ ಡಾಕ್ಟರ್ ಸುರೇಶ್ ಪುತ್ತೂರಾಯ ನಮ್ಮ ಜೊತೆಗಿದ್ದಾರೆ. ಬನ್ನಿವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿ ಈ ಒಂದು ಹಾರ್ಟ್ ಅಟ್ಯಾಕ್ ಸಮಸ್ಯೆಗೆ ಕಾರಣಗಳನ್ನ ತಿಳ್ಕೊಳ್ಳೋಣ. ಎಸ್ ಡಾಕ್ಟರ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇತ್ತೀಚಿನ ದಿನಗಳಲ್ಲಿ ಜಾಸ್ತಿಯಾಗಿ ಕೇಳುವಂತಹ ಒಂದು ಆರೋಗ್ಯ ಸಮಸ್ಯೆ ಅಂತ ಹೇಳಿದರೆ ಅದು ಹಾರ್ಟ್ ಅಟ್ಯಾಕ್. ಸೊ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತಾನೆ ಇರ್ತಾರೆ. ಏನಿದು ಹಾರ್ಟ್ ಅಟ್ಯಾಕ್ ಡಾಕ್ಟರ್? ಹೃದಯಾಘಾತ ಅಥವಾ ಹಾರ್ಟ್ ಅಟ್ಯಾಕ್ ಎಂಬುದು ಈಗ ಬಹಳ ಸುದ್ದಿಯಲ್ಲಿರುವ ಒಂದು ವಿಷಯ. ಯಾಕಂತ ಹೇಳಿದ್ರೆ ನೀವು ರೀಸೆಂಟ್ಲಿ ನೋಡಿರಬಹುದು, ಯಾವುದೋ ನಮ್ಮ ಕರ್ನಾಟಕದಲ್ಲಿ ಹಾಸನ ಪ್ರದೇಶದಲ್ಲಿ ಸುಮಾರು ಯುವಕರು ಹೃದಯದ ಕಾಯಿಲೆ ತಿಂಗಳಲ್ಲಿ 17 ಜನ ಮೃತಪಟ್ಟರು ಎಂಬ ಸುದ್ದಿ ಕೇಳಿ ಬರ್ತಾ ಇದೆ. ಹೃದಯಾಘಾತ ಎಂಬುದು ಮೊದಲಿಂದಲೂ ಒಂದು ಗೊತ್ತಿರುವಂಥ ಕಾಯಿಲೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಸಣ್ಣ ಪ್ರಾಯದಲ್ಲಿ ಹೆಚ್ಚಿನ ಜನರಿಗೆ ಆಗ್ತಾ ಇರೋದು ಬಹಳ ಕಳವಳಕಾರಿಯಾದಂಥ ಒಂದು ಸಂಗತಿ. ಆ್ಯಕ್ಚುಲಿ ಹೃದಯಾಘಾತ ಅಂತ ಹೇಳಿದರೆ ನಮ್ಮ ಹೃದಯ ಅಥವಾ ಹಾರ್ಟ್ ನಮ್ಮ ಶರೀರಕ್ಕೆ ಬೇಕಾದ ರಕ್ತವನ್ನು ಪ್ರತಿ ಸೆಕೆಂಡಿಗೆ ಒಂದು ಬಡಿತದಲ್ಲಿ ಪಂಪ್ ಮಾಡ್ತಾ ಇರುವಂಥ ಒಂದು ಅಂಗ. ಈ ಒಂದು ಅಂಗಕ್ಕೆ ಹೋಗುವಂಥ ರಕ್ತನಾಳಗಳು, ಈ ಅಂಗ ಅಥವಾ ಹೃದಯ ಕೆಲಸ ಮಾಡಲಿಕ್ಕೆ ಬೇಕಾಗುವಂಥ ಶಕ್ತಿಯನ್ನು ನೀಡುವಂಥ ರಕ್ತ ಹೃದಯಕ್ಕೆ ಹೋಗಬೇಕಾದ್ರೆ ಹೃದಯದಲ್ಲಿ ಸಹ ರಕ್ತನಾಳಗಳು ಇರ್ತವೆ. ಆ ರಕ್ತನಾಳಗಳು ಬ್ಲಾಕ್ ಆದರೆ, ಹೃದಯಕ್ಕೆ ಹೋಗುವ ರಕ್ತವೇ ಕಮ್ಮಿ ಆದರೆ ಆಗ ಆ ಹೃದಯವು ಕೆಲಸ ಮಾಡುವುದಿಲ್ಲ. ಇದನ್ನು ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೇವೆ. ಇದು ಸಡನ್ ಅಥವಾ ಅಕ್ಯೂಟ್ ಅಟ್ಯಾಕ್ ಆಗ್ಬೋದು, ಅಥವಾ ಕೆಲವರಿಗೆ ನಾವು ಮುಖ್ಯವಾಗಿ ಡಯಾಬಿಟಿಸ್ ಅಥವಾ ಹೈಪರ್ ಟೆನ್ಷನ್ ಕಾಯಿಲೆಯಿಂದ ಬಳಲ್ತಾ ಇರುವವರಿಗೆ ಸಣ್ಣದಾಗಿ ಮೊದಲನೇದಾಗಿ ಸಣ್ಣ ಸಿಂಪ್ಟಮ್ಸ್ ಬರ್ಬೋದು. ನಾವು ಆಂಜೈನಾ ಅಂತ ಹೇಳ್ತೇವೆ, ಆಂಜೈನಾ ಪೆಕ್ಟೋರಿಸ್ ಅಂತ. ಹೃದಯಾಘಾತ ಆಗುವ ಮೊದಲು ಕೆಲವು ಸೂಚನೆಗಳನ್ನು ನೀಡುತ್ತದೆ. ಅದು ಮುಖ್ಯವಾಗಿ ಎದೆಯಲ್ಲಿ ಬರುವಂತಹ ನೋವು, ಏನಾದರೂ ರೆಸ್ಟಲ್ಲಿ ಇರುವಾಗ, ಹೆಚ್ಚಿನ ಸಮಯದಲ್ಲಿ ಏನಾದರೂ ಕೆಲಸ ಮಾಡ್ತಾ ಇರುವಾಗ, ಒತ್ತಡದಲ್ಲಿರುವಾಗ ಎದೆಯ ಮಧ್ಯಭಾಗದಲ್ಲಿ ಬರುವಂತಹ ನೋವು, ಮತ್ತು ಕೆಲವು ಸಲ ಅದು ರೇಡಿಯೇಷನ್ ಆಗ್ತದೆ, ಬೇರೆ ಕಡೆಗೆ ಸಹ ನೋವು ಪಸರಿಸ್ತದೆ. ಮುಖ್ಯವಾಗಿ ನಮ್ಮ ಎಡದ ಕೈ, ಕೆಲವೊಂದು ಸಲ ದವಡೆಗೆ, ಹಲ್ಲಿಗೆ ಅಥವಾ ಬಲದ ಕೈಗೂ ರೇರ್ಲಿ ಪಸರಿಸ್ತದೆ. ಅಂತ ಒಂದು ಸಿಂಪ್ಟಮ್ ಇರುವಾಗ ಹೃದಯಕ್ಕೆ ಹೋಗುವ ರಕ್ತ ಕಮ್ಮಿ ಆಗ್ತಾ ಇದೆ ಅಂತ ನಾವು ತಿಳಿದುಕೊಳ್ಬಹುದು. ಹೃದಯ ಆಘಾತ ಆಗುವಂತ ಚಾನ್ಸಸ್ ಮುಂದಕ್ಕೆ ಇದೆ. ಅಂತ ಸಂದರ್ಭದಲ್ಲಿ ನಾವು ಹೃದಯದ ಪರೀಕ್ಷೆಗಳನ್ನು ಮಾಡಿಸಿ ಹೃದಯದ ಕಾಯಿಲೆ ಏನಾದರೂ ಇದೆ ಅಂತ ಪರೀಕ್ಷೆ ಮಾಡಿಸಿಕೊಳ್ಳೋದು ಒಂದು ಉತ್ತಮ. ಓಕೆ ಡಾಕ್ಟರ್, ಮೊದಲೆಲ್ಲ ಹಿರಿಯರಲ್ಲಿ ಮಾತ್ರ ಈ ಒಂದು ಸಮಸ್ಯೆ ಕಾಣಿಸ್ತಾ ಇತ್ತು. ಈಗ ಕಿರಿಯರಲ್ಲೂ ಬರ್ಲಿಕ್ಕೆ ಅಂದ್ರೆ ಅತಿ ಸಣ್ಣ ವಯಸ್ಸಿನಲ್ಲೂ ಕೂಡ ಹೃದಯಾಘಾತದಂತ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆ. ಏನಿದಕ್ಕೆ ಕಾರಣ ಅನ್ನುವಂಥ ಡಾಕ್ಟರ್? ಹೃದಯಾಘಾತಕ್ಕೆ ಮುಖ್ಯವಾದ ಪ್ರೀ ಡಿಸ್ಪೋಸಿಂಗ್ ಫ್ಯಾಕ್ಟರ್ಸ್ ಅಥವಾ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಇದೆ. ಅದು ಹಿಂದಿನಿಂದ ಇತ್ತು, ಈಗ ಸಹ ಇದೆ. ಮುಖ್ಯವಾಗಿ ಇರುವಂತದ್ದು ರಕ್ತದ ಒತ್ತಡ ಅಥವಾ ಹೈಪರ್ ಟೆನ್ಷನ್, ಸಾಮಾನ್ಯವಾಗಿ ನಾವು BP ಅಂತ ಹೇಳ್ತೇವೆ. ಮತ್ತೊಂದು ಮಧುಮೇಹ ಕಾಯಿಲೆ ಅಥವಾ ಸಕ್ಕರೆ ಕಾಯಿಲೆ, ಡಯಾಬಿಟಿಸ್ ಮೆಲಿಟಸ್. ಮೂರನೆಯದು ನಮ್ಮ ರಕ್ತದಲ್ಲಿ ಇರುವಂತಹ ಕೊಬ್ಬಿನ ಅಂಶ, ಕೊಲೆಸ್ಟ್ರಾಲ್. ನಾಲ್ಕನೆಯದು ನಾವೇ ಮಾಡಿಕೊಳ್ಳುವಂಥದ್ದು ಅಥವಾ ಸ್ಮೋಕಿಂಗ್, ನಮ್ಮ ತಂಬಾಕು ಸೇವನೆಯಿಂದ ಬರುವಂತ ಕಾಯಿಲೆಗಳು. ಮುಖ್ಯವಾಗಿ ಇದು 4 ಕಾಯಿಲೆಗಳು ಮಾತ್ರ, ಮುಖ್ಯವಾಗಿ 3 ಅಥವಾ 4 ಇದರಿಂದ ಮಾತ್ರ ಹೃದಯಕ್ಕೆ ಆಘಾತ ಬರುವಂತದ್ದು ಹೆಚ್ಚಿನ ಸಂದರ್ಭದಲ್ಲಿ. ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ, ಹಿಂದಿನ ಜೀವನ ಪದ್ಧತಿ ಅಥವಾ ಆಹಾರ ಪದ್ಧತಿಯಿಂದಾಗಿ ಡಯಾಬಿಟಿಸ್ ಅಥವಾ ಹೈಪರ್ ಟೆನ್ಷನ್ ಅಥವಾ ರಕ್ತ ಒತ್ತಡ ಮುಂತಾದ ಕಾಯಿಲೆಗಳು ನಮ್ಮ ಶರೀರವನ್ನು ಎಫೆಕ್ಟ್ ಆಗುವಾಗ ಸ್ವಲ್ಪ ಪ್ರಾಯ ಜಾಸ್ತಿ ಆಗಿರ್ತಿತ್ತು. ಈಗಿನ ಕಾಲದ ಏನಾಗ್ತಾ ಇದೆ ಅಂದರೆ, ಈ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಇರ್ಬೋದು, ಅಥವಾ ಆಹಾರದ ಪದ್ಧತಿಯಿಂದ ಇರ್ಬೋದು, ಎಕ್ಸಸೈಸ್ ಕಮ್ಮಿಯಾಗಿ ಅಥವಾ ಅತಿ ಒತ್ತಡದಲ್ಲಿ ಕೆಲಸ ಮಾಡುವಂಥದ್ದು, ಆ ಸ್ಟೈಲಿಂದಾಗಿ ರಕ್ತದ ಒತ್ತಡ ಮತ್ತು ಡಯಾಬಿಟಿಸ್ ಕಾಯಿಲೆಗಳು ನಮ್ಮ ಜನಾಂಗಕ್ಕೆ ಅಥವಾ ನಮ್ಮ ಜನರಿಗೆ ಸ್ವಲ್ಪ ಸಣ್ಣ ವಯಸ್ಸಿನಲ್ಲೇ ಕಾಣಿಸಿಕೊಳ್ತಾ ಇದೆ. ಇದರ ಪರಿಣಾಮವಾಗಿ, ಇದರ ಎಫೆಕ್ಟ್ ಆಗಿ ನಮಗೆ ಹಾರ್ಟ್ ಅಟ್ಯಾಕ್ ಬೇಗ ಕಾಣಿಸ್ಕೊಳ್ತಾ ಇದೆ ಅಂತ ನನ್ನ ಅನಿಸಿಕೆ. ಈಗ ಇತ್ತೀಚಿನ ದಿನಗಳಲ್ಲಿ ನೋಡ್ಬೋದು ಸರ್, ಸೋಷಿಯಲ್ ಮೀಡಿಯಾಗಳಲ್ಲಿ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತ. ಸೊ ಕೆಲವರು ಡ್ಯಾನ್ಸ್ ಮಾಡುವಾಗ ಅಲ್ಲೇ ಕುಸಿದು ಬೀಳೋದು, ಯಕ್ಷಗಾನದಲ್ಲಿ ಆಗಿರ್ಬೋದು, ಸಾಕಷ್ಟು ನೋಡಿದ್ದೇವೆ. ಸೊ ಈ ಒಂದು ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ ಕಾರಣ ಅಂದ್ರೆ ಮೊದಲೇ ಅವರಿಗೆ ಗೊತ್ತಿರುತ್ತಾ, ಹೇಗೆ ಅಂತ? ಹೌದು, ಇದೊಂದು ನಾನು ಈಗಾಗಲೇ ಹೇಳಿದಂತೆ ಕೆಲವೊಂದು ಸಲ ಸಿಂಪ್ಟಮ್ಸ್ ಬಂದಿರಬಹುದು. ಇದನ್ನು ಅವರು ತೀವ್ರವಾಗಿ ಪರಿಗಣಿಸದೆ ಅಥವಾ ವೈದ್ಯಕೀಯ ಸಲಹೆಯನ್ನು ಪಡೆದುಕೊಳ್ಳದೇ ಇರುವಂತಹ ತಪ್ಪುಗಳನ್ನು ಸಹ ಮಾಡಿರ್ಬೋದು. ಹೆಚ್ಚಿನ ಸಲ ನನ್ನ ಪ್ರಾಕ್ಟೀಸ್ ಅಲ್ಲಿ ಸಹ ನಾವು ನೋಡ್ತೇವೆ.
ಒಂದು ಯಾವುದೊಬ್ಬ ಕಾಯಿಲೆ ರೋಗಿ ಬಂದಾಗ ಬೇರೆ ಏನೋ ಕಾಯಿಲೆಗೆ ಬಂದಿರ್ತಾರೆ, ಜ್ವರ ಅಥವಾ ಬೇರೆ ಶೀತ ಜ್ವರ ಇರ್ಬೋದು, ನೋವಾಗಿರ್ಬೋದು. ಆಗ ನಾವು ಅವರ ರಕ್ತದ ಒತ್ತಡವನ್ನು ಪರೀಕ್ಷೆ ಎಲ್ಲರದ್ದು ಮಾಡ್ತೇವೆ. ನಿಮಗೆ ಬಿ ಪಿ ಇದೆ ಅಥವಾ ರಕ್ತದ ಒತ್ತಡ ಇದೆ ಅಂತ ಹೇಳಿದ ಕೂಡಲೇ ಅವರು ಒಪ್ಪಿಕೊಳ್ಳುವುದಿಲ್ಲ ಹೆಚ್ಚಿನ ಸಲ. ಇಲ್ಲ ಸರ್, ಅದು ಇವತ್ತು ಟೆನ್ಷನಲ್ಲಿ ಇರ್ಬೋದು, ನಿನ್ನೆ ತಾನೇ ನಾನು ನೋಡಿದ್ದೆ ಕಮ್ಮಿ ಇತ್ತು, ಅಥವಾ ನಾಳೆ ನಾನು ನೋಡಿರ್ತೇನೆ ಇನ್ನೊಮ್ಮೆ ಕಮ್ಮಿ ಇದ್ದರೆ ತಗೊಳ್ಳೋದಿಲ್ಲ ಅಂತ ಹೇಳಿ ಆ ರೀತಿಯಾಗಿ ನಮ್ಮ ಸಲಹೆಗಳನ್ನು ತೆಗೆದುಕೊಳ್ಳದಿರುವಂಥ ಸಂದರ್ಭಗಳು ಅನೇಕ ಇದೆ. ಈವನ್ ಫಾರ್ ಡಯಾಬಿಟಿಸ್ ಸೇಮ್ ಕೇಸ್. ನಿಮ್ಮ ಶುಗರ್ ಜಾಸ್ತಿ ಇದೆ ಅಂತ ಹೇಳಿದ ಕೂಡಲೇ ಇಲ್ಲ ಸರ್, ಇವತ್ತು ನಾನು ಸಿಹಿ ತಿಂದೆ, ನಿನ್ನೆ ಅದು ತಿಂದೆ, ಇದು ತಿಂದೆ ಅಂತ ಹೇಳಿ ಅದನ್ನು ತಪ್ಪಿಸ್ತಾರೆ. ಅಥವಾ ಅದನ್ನು ತೀವ್ರವಾಗಿ ಪರಿಗಣಿಸದೆ ವೈದ್ಯರ ಸಲಹೆಯನ್ನು ಮುಂದೆ ಅದನ್ನು ಮುಂದೂಡ್ತಾರೆ. ಹೆಚ್ಚಿನವರು ಒಪ್ಪಿಕೊಳ್ಳಿಕ್ಕೆ ರೆಡಿ ಇರುವುದು, ನನಗೆ ಡಯಾಬಿಟಿಸ್ ಇದೆ ಅಥವಾ ರಕ್ತ ಒತ್ತಡ ಇದೆ ಅಂತ, ನಾನು ಇಷ್ಟು ಸಣ್ಣ ಪ್ರಾಯದಲ್ಲಿ ಹೇಗೆ ಬರುವುದು ಅಂತ. ಅಟ್ಲೀಸ್ಟ್ ಅವರು ಅದನ್ನು ಮುಂದಕ್ಕೆ ಇನ್ನೊಮ್ಮೆ ಪರೀಕ್ಷೆ ಮಾಡಿ ಅದನ್ನು ಕನ್ಫರ್ಮ್ ಮಾಡಿಕೊಳ್ಬೇಕು. ನಿಜವಾಗಿ ಆ ಕಾಯಿಲೆ ಇದ್ರೆ ಖಂಡಿತ ಅದಕ್ಕೆ ಮದ್ದು ತೆಗೊಳ್ಬೇಕು. ಯಾಕಂದರೆ ಈ ರಕ್ತ ಒತ್ತಡ ಅಥವಾ ಡಯಾಬಿಟಿಸ್ ಏನು ಮಾಡ್ತದೆ ಅಂತ ಹೇಳಿದರೆ ನಮ್ಮ ಶರೀರದಲ್ಲಿರುವ ಸಣ್ಣ ಸಣ್ಣ ರಕ್ತನಾಳಗಳನ್ನು ಸಣ್ಣದು ಮಾಡ್ತಾ ಹೋಗ್ತದೆ. ಅದರಲ್ಲಿ ಕೊಲೆಸ್ಟ್ರಾಲ್ ಶೇಖರ ಆಗ್ತದೆ. ಅದರಿಂದಾಗಿ ಎಂಡ್ ಆರ್ಗನ್ ಡ್ಯಾಮೇಜ್ ಅಂತ ಹೇಳ್ತೇವೆ. ಎಂಡ್ ಆರ್ಗನ್ ಅಂತ ಹೇಳಿದ್ರೆ ಮುಖ್ಯವಾಗಿ ನಮ್ಮ ತಲೆ ಅಥವಾ ಮಿದುಳು, ನಂತರ ಹಾರ್ಟ್, ಮತ್ತು ಕಿಡ್ನಿ ಮತ್ತು ಕಾಲಿನ ನರಗಳು, ಇದಕ್ಕೆ ಮೇಯ್ನ್ ಆಗಿ ಎಫೆಕ್ಟ್ ಆಗೋದು ಈ ಡಯಾಬಿಟಿಸ್ ಕಾಯಿಲೆಯಿಂದಾಗಿ. ಅದರಿಂದಾಗಿ ನಾವು ಡಯಾಬಿಟಿಸ್ ಗೊತ್ತಾದ ಮೇಲೆ ಅದರ ಟ್ರೀಟ್ಮೆಂಟ್ ತಗೊಳ್ಳುವುದನ್ನೇ ಒಂದು 4-5 ವರ್ಷ ಮುಂದೂಡಿದರೆ ಆ ಸಮಯದಲ್ಲಿ ಆಗುವಂಥ ಡ್ಯಾಮೇಜ್ ತುಂಬ ಜಾಸ್ತಿ. ನಾವು ಡಯಾಬಿಟಿಸ್ ಗೊತ್ತಾಗಿ ಮತ್ತು 10-15 ವರ್ಷ ಆದ ನಂತರ ಏನಾದರೂ ಕಾಯಿಲೆ ಜೋರಾಗಿ ಆಗ ಇನ್ಸುಲಿನ್ ಮುಂತಾದ ಮೆಡಿಸಿನ್ ತಗೊಂಡು ಡಯಾಬಿಟಿಸನ್ನು ಒಳ್ಳೆ ಕಂಟ್ರೋಲ್ ಮಾಡೋದಕ್ಕಿಂತಲೂ ಇನಿಷಿಯಲಿ ಗೊತ್ತಾದ ಪೀರಿಯಡ್ 4-5 ವರ್ಷ ನಾವು ಕಂಟ್ರೋಲ್ ಮಾಡಿದರೆ ಮುಂದಕ್ಕೆ ಆಗುವ ಅನಾಹುತಗಳನ್ನು ತಪ್ಪಿಸಲಿಕ್ಕೆ ಸಾಧ್ಯ ಇದೆ. 60-70 ವರ್ಷ ಆದ ನಂತರ ಒಳ್ಳೆಯ ಮದ್ದುಗಳನ್ನು ತಗೊಂಡು ಡಯಾಬಿಟಿಸ್ ಕಂಟ್ರೋಲ್ ಮಾಡೋದ್ರಿಂದ ಖಂಡಿತ ಅವರ ಆಯಸ್ಸು ಜಾಸ್ತಿ ಆಗೋದಿಲ್ಲ. ಆಯಸ್ಸು ಜಾಸ್ತಿ ಆಗಬೇಕಿದ್ರೆ ಯಾವಾಗ ನಿಮಗೆ ಶುಗರ್ ಗೊತ್ತಾಯಿತು, ಅಥವಾ ಬ್ಲಡ್ ಪ್ರೆಷರ್ ಇದೆ ಅಂತ ಗೊತ್ತಾಯಿತು, ಅಥವಾ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂತ ಗೊತ್ತಾಯಿತು, ಅಥವಾ ಸ್ಮೋಕಿಂಗ್ ಮಾಡಬೇಡಿ ಅಂತ ಯಾರು ಸಲಹೆ ನೀಡಿದ ಅದನ್ನು ನಿಲ್ಲಿಸ್ತೀರೋ ಆಗ ಖಂಡಿತ ನಿಮ್ಮ ಆಯುಷ್ಯ ಜಾಸ್ತಿ ಆಗುತ್ತೆ. ಓಕೆ, ಈಗ ಜಿಮ್ಗೆ ಹೋಗೋರಲ್ಲಿ, ವರ್ಕೌಟ್ ಮಾಡೋರಲ್ಲೆಲ್ಲ ಜಾಸ್ತಿಯಾಗಿ ಹಾರ್ಟ್ ಅಟ್ಯಾಕ್ ಸಮಸ್ಯೆ ಕಾಣಿಸಿಕೊಳ್ತಾ ಇದೆ ಅಂತ ಕೇಳ್ಪಟ್ಟಿದ್ದೇವೆ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಅದು ಒಂದು ಕಾರಣ ಅಂತ ಹೇಳಿದರೆ, ಒಂದಲ್ಲಿ ಎಕ್ಸೆಸಿವ್ ಸ್ಟ್ರೈನ್ ಇರ್ಬೋದು, ಅವರ ಸಾಮರ್ಥ್ಯಕ್ಕಿಂತ ಜಾಸ್ತಿ ವ್ಯಾಯಾಮಗಳನ್ನು ಮಾಡುವಂಥದ್ದು. ಮತ್ತು ಕೆಲವೊಂದು ಸಲ ಈ ಜಿಮ್ಗಳಲ್ಲಿ ಅವರು ಆಹಾರ ಪದ್ಧತಿ, ಅವರ ಮಾಂಸಖಂಡಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಕೆಲವು ಹಾರ್ಮೋನ್ ಯುಕ್ತ ಮದ್ದು ಪೌಡರ್ಗಳನ್ನು, ಪ್ರೋಟೀನ್ ಪೌಡರ್ಗಳೆಲ್ಲ ತಗೊಳ್ತಾರೆ. ಅದರಲ್ಲಿ ಕೆಲವು ಔಷಧಗಳಿಂದಲೂ ಸಹ ಈ ರೀತಿ ಕಾಯಿಲೆ ಬರ್ಬೋದು. ಕೊರೋನಾ ಬಂದ ನಂತರ ನಾವು ವ್ಯಾಕ್ಸಿನೇಷನ್ ತಗೊಂಡಿದ್ದೇವೆ. ಸೊ ಇದರಿಂದಾಗಿ ಕೂಡ ಹಾರ್ಟ್ ಅಟ್ಯಾಕ್ ಸಮಸ್ಯೆ ಜಾಸ್ತಿ ಆಗ್ತಾ ಉಂಟು ಅಂತ ರೂಮರ್ಸ್ ಇದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು? ಖಂಡಿತವಾಗಿ ನಾವೀಗ 4-5 ವರ್ಷ ನೋಡಿದರೆ ಯಂಗರ್ ಜನರೇಷನ್ ಇರ್ಬೋದು, ಅಥವಾ ಅಕ್ಯೂಟ್ ನೀವು ಹೇಳಿದಾಗ ಸಡನ್ ಅಟ್ಯಾಕ್ ಆಗೋದು, ಯಾವುದೇ ಸಿಂಪ್ಟಮ್ಸ್ ಇಲ್ಲದೆ ಕೆಲವರಿಗೆ ಇರ್ಬೋದು ಅಂತ ಹೇಳುವಂಥದ್ದು. ಕೊರೋನಾ ಕಾಯಿಲೆಯಿಂದ ಇರ್ಬೋದು, ಅಥವಾ ಕೊರೋನಾ ವ್ಯಾಕ್ಸಿನೇಷನ್, ಎರಡು ಮೇಲೆ ಸಹ ಸ್ವಲ್ಪ ಅನುಮಾನ ಇದೆ. ಇನ್ನಷ್ಟು ಸಂಶೋಧನೆಗಳು ಆಗಬೇಕಷ್ಟೇ. ಆದರೆ ಡೆಫಿನೆಟ್ಲಿ ಸ್ವಲ್ಪ ಖಂಡಿತ ಅದರಿಂದಾಗಿ ಪ್ರಾಬ್ಲಮ್ ಜಾಸ್ತಿ ಆಗಿರ್ಬೋದು ಅಂತ ನನಗೂ ಅನಿಸ್ತಾ ಇದೆ. ಯಾಕೆಂದರೆ ಥ್ರಾಂಬೋಜೆನಿಸಿಟಿ ಅಂತ ಹೇಳ್ತೇವೆ, ರಕ್ತವನ್ನು ಹೆಪ್ಪುಗಟ್ಟಿಸುವಂಥ ಒಂದು ಹೆಪ್ಪುಗಟ್ಟುವಂಥದ್ದು ಈ ಕಾಯಿಲೆಯಿಂದ ಬಂದಿರ್ಬೋದು, ಅಥವಾ ಅದಕ್ಕೆ ಕೊಟ್ಟಂಥ ವ್ಯಾಕ್ಸಿನಿಂದಾಗಿ ಬಂದಿರ್ಬೋದು. ಯಾಕಂದರೆ ಮೇನ್ ಪ್ರಾಬ್ಲಮ್ ಇರುವಂಥ ನಮ್ಮ ರಕ್ತ ಹೆಪ್ಪುಗಟ್ಟುವಿಕೆ. ಹಾರ್ಟಲ್ಲಿ ರಕ್ತ ಹೆಪ್ಪುಗಟ್ಟಿದ ಕೂಡಲೇ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು. ಅದರಿಂದ ಕೊರೋನಾಕ್ಕೂ ಖಂಡಿತ ಇದಕ್ಕೂ ಸ್ವಲ್ಪ ಆದರೂ ಖಂಡಿತ ರಿಲೇಷನ್ ಇದ್ದೇ ಇದೆ. ಅದು ಇನ್ನಷ್ಟು ಸಂಶೋಧನೆಗಳಾದ ಮೇಲೆ, ಅಥವಾ ಇನ್ನಷ್ಟು ಪೇಷಂಟ್ಗಳನ್ನು ಅವರು ಈ ಕೊರೋನಾ ವ್ಯಾಕ್ಸಿನೇಷನ್ ಆದವರು ಎಷ್ಟು ಜನರಿಗೆ ಅಟ್ಯಾಕ್ ಆಗಿದೆ ಮುಂದಕ್ಕೆ ಕೆಲವು ವರ್ಷಗಳಾದರೂ ಖಂಡಿತ ಒಂದು ರಿಲೇಷನ್ ಬರ್ಬೋದು, ಗೊತ್ತಾಗ್ಬೋದು, ಮುಂದಿನ ಸ್ಟಡಿಗಳಲ್ಲಿ ಗೊತ್ತಾಗ್ಬೋದು. ಓಕೆ, ಈಗ ಒಬ್ಬ ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅನ್ನುವಂಥದ್ದು ಯಾವಾಗ ಗೊತ್ತಾಗುತ್ತೆ? ಅಂದರೆ ಆಗಲೇ ಗೊತ್ತಾಗುತ್ತಾ ಅಥವಾ ಹೇಗೆ ಅಂತ? ಹೆಚ್ಚಿನ ಸಂದರ್ಭದಲ್ಲಿ ಅದರ ಮೊದಲು ಅವರಿಗೆ ಸಿಂಪ್ಟಮ್ಸ್ ಆಂಜೈನ ಬಂದಿರ್ತದೆ. ಒಂದೇ ದಿವಸದಲ್ಲಿ ರಕ್ತ ಹೆಪ್ಪುಗಟ್ಟಿ ಕ್ಲಾಟ್ ಆಗಿ ಹಾರ್ಟ್ ಬ್ಲಾಕ್ ಆಗುವಂಥದ್ದು ಬಹಳ ಕಮ್ಮಿ. ಹೆಚ್ಚಿನವರಿಗೆ ಮೇ ಬಿ 90% ಜನರಿಗೆ ಅದರ ಮೊದಲು ಪ್ರೀಮಾರಿಡ್ ಸಿಂಪ್ಟಮ್ಸ್ ಖಂಡಿತ ಬಂದೇ ಬರ್ತದೆ. ಹೆಚ್ಚಿನ ಸಂದರ್ಭದಲ್ಲಿ ಅವರು ಅದನ್ನು ಪರೀಕ್ಷೆ ಮಾಡಿಸಿದರೆ ಖಂಡಿತ ಗೊತ್ತಾಗ್ಬೋದು. ಮತ್ತೊಂದು ಏನಂತ ಲೂಪೋಲ್ ಅಂತ ಹೇಳಿದರೆ, ಇದರಲ್ಲಿ ನಾವು ಒಂದು ECG ಮಾಡಿ ಹೆಚ್ಚಿನವ್ರು ಬರ್ತಾರೆ, ECG ಮಾಡ್ತೇವೆ ನಾವು. ECG ಮಾಡಿದ ಕೂಡಲೇ ಅದು ನಾರ್ಮಲ್ ಇದ್ದ ಕೂಡಲೇ ಹಾರ್ಟಲ್ಲಿ ಏನು ತೊಂದರೆ ಇಲ್ಲ ಅಂತ ಖಂಡಿತ ಅಲ್ಲ. ECGಯಲ್ಲಿ ತೊಂದರೆ ಕಂಡ್ರೆ ಖಂಡಿತ ತೊಂದರೆ ಇದೆ ಅಂತ ಹೇಳ್ಬೋದು ಅಷ್ಟೇ ಹೊರತು ಫಾಲ್ಸ್ ನೆಗೆಟಿವ್ ಇರ್ಬೋದು. ಯಾಕೆಂದ್ರೆ ಹೇಳಿದ್ರೆ ಅವರು ವ್ಯಾಯಾಮ ಮಾಡುವಾಗ ಅಥವಾ ಒತ್ತಡದಲ್ಲಿ ಇರುವಾಗ ಹಾರ್ಟಿನ ರಕ್ತನಾಳಗಳು ಸ್ವಲ್ಪ ಸಣ್ಣದಾಗಿ ಅವರಿಗೆ ನೋವು ಬಂದಿರಬಹುದು. ಅವರು ವೈದ್ಯರ ಹತ್ರ ಬರುವಾಗ ಬೇರೆ ದಿವಸ ಬಂದಿರ್ತಾರೆ, ನಿನಗೆ ನಿನ್ನೆ ನೋವಿತ್ತು ಅಂತ. ಆ ಬಂದ ಸಂದರ್ಭದಲ್ಲಿ ಅವರಿಗೆ ನೋವು ಇರುವುದಿಲ್ಲ, ಅವರ ECG ಅಬ್ಸಲ್ಯೂಟ್ಲಿ ನಾರ್ಮಲ್ ಕಾಣಬಹುದು. ಅದರಿಂದ ಹೆಚ್ಚಿನ ಸಂದರ್ಭದಲ್ಲಿ ಈಗ ಏನು ಪೇಷಂಟ್ಗಳು ಕೆಲವು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ವೈದ್ಯರನ್ನು ಸಂಪರ್ಕಿಸುವುದಿಲ್ಲ. ಈ ಲ್ಯಾಬೊರೇಟರಿಗಳಿದೆ, ಹೋಗೋದು ಸೀದಾ ಎಲ್ಲ ಟೆಸ್ಟ್ಗಳನ್ನು ಮಾಡಿಸೋದು. ಎಲ್ಲ ಟೆಸ್ಟ್ಗಳು ನಾರ್ಮಲ್ ಅಂತ ರಿಪೋರ್ಟ್ ಬಂದರೆ ನಾನು ನಾರ್ಮಲ್ ಇದ್ದೇನೆ ಅಂತ ತಿಳ್ಕೊಳ್ಳೋದು. ಖಂಡಿತ ಇದನ್ನು ಮಾಡಬಾರ್ದು. ಸೂಕ್ತ ವೈದ್ಯರ ಸಲಹೆಯನ್ನು ಖಂಡಿತ ಪಡೆಯಬೇಕು. ಯಾಕಂದ್ರೆ ಹೇಳಿದರೆ ಹೆಚ್ಚಿನ ಕಾಯಿಲೆಗಳಲ್ಲಿ ಹಿಂದೆ ಹೇಳ್ತಾ ಇದ್ರು, ಈಗಲೂ ಅದನ್ನೇ ಹೇಳೋದು ನಾನು,
ಪೇಷಂಟ್ನ ಹಿಸ್ಟ್ರಿ ಮೇಲೆ, ಪೇಷಂಟ್ ತನ್ನ ಕಾಯಿಲೆಯನ್ನು ಹೇಗೆ ವಿವರಿಸ್ತಾನೆ ಅದರಲ್ಲೇ ನಮಗೆ ಸಾಧಾರಣ ಡಯಾಗ್ನೋಸಿಸ್ ಗೊತ್ತಾಗ್ತದೆ. ಓಕೆ ಓಕೆ. ಅದನ್ನು ಯಾರಿಗಾದ್ರೂ ಒಬ್ರು ಹೇಳದೆ ನಿಮಗೆ ಯಾವ ಕಾಯಿಲೆ ಇದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅದಕ್ಕೆ ಸಪೋರ್ಟಿವ್ ಆಗಿ ನಮಗೆ ಬಾಕಿ ಇನ್ವೆಸ್ಟಿಗೇಷನ್ಗಳಷ್ಟೇ ಹೊರತು ವಿರುದ್ಧ ದಿಕ್ಕಿನಲ್ಲಿ ಹೋಗಿ ಫಸ್ಟಿಗೆ ಇನ್ವೆಸ್ಟಿಗೇಷನ್ ಮಾಡಿಸ್ಕೊಂಡು ಮತ್ತೆ ವೈದ್ಯರನ್ನು ಸಂಪರ್ಕಿಸುವುದು ಅಥವಾ ಎಲ್ಲ ನಾರ್ಮಲ್ ಅಂತ ಕಂಡ್ರೆ ಸಂಪರ್ಕಿಸದೇ ಇರುವುದು ಬಹಳ ತಪ್ಪದು. ಓಕೆ. ಈಗ ಒಬ್ಬ ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತ ಹೇಳುವಾಗ ಮತ್ತೊಬ್ಬ ವ್ಯಕ್ತಿಗೆ ಏನಾದರೂ ಸೇವ್ ಮಾಡ್ಲಿಕ್ಕೆ ಏನಾದರೂ ಪ್ರಿಕಾಷನ್ಸ್ ತಗೊಳ್ಬೋದಾ ಹೇಗೆ ಅಂತ? ಖಂಡಿತವಾಗಿ ತೀವ್ರತ ಅಟ್ಯಾಕ್ ಆಗಿ ಅವರು ಕುಸಿದು ಬಿದ್ದಿದ್ರೆ ಅಥವಾ ಕೂಡಲೇ ಏನು ಮಾಡ್ಬೇಕಂತ ಹೇಳಿದ್ರೆ ಅವರಿಗೆ ನಾಡಿ ಬಡಿತ ಉಂಟಾ ಅಂತ ನೋಡುವಂಥದ್ದು. ನಾಡಿ ಬಡಿತ ಇಲ್ಲದಿದ್ದರೆ ಅವರಿಗೆ ನಾವು ಹೃದಯಕ್ಕೆ ಕಂಪ್ರೆಷನ್, ಚೆಸ್ಟ್ ಕಂಪ್ರೆಷನ್ ಕೊಡಬೇಕು. ಸಾಧಾರಣ ಈಗ ಹೆಚ್ಚಿನ ಸಾರ್ವಜನಿಕ ಸ್ಥಳಗಳಲ್ಲಿ ಇದರ ಬಗ್ಗೆ ಮಾಹಿತಿಗಳನ್ನು ನೀಡ್ತಾ ಇದ್ದಾರೆ, ಅನೇಕ ಸಂಘ ಸಂಸ್ಥೆಗಳು ಮಾಡ್ತಾರೆ. ಸಾರ್ವಜನಿಕರು ಇದರ ಪ್ರಯೋಜನ ಪಡ್ಕೊಳ್ಬೇಕು. ಅಥವಾ ಈಗಿನ ನಮ್ಮ ಮಾಧ್ಯಮಗಳಲ್ಲಿ ಎಲ್ಲ ಕಡೆ ಸಿಗ್ತದೆ ಏನು ಮಾಡಬೇಕು, CPR ಅಥವಾ ಇದೇನು ಮಾಡಬೇಕು ಅಂತ CPR ಅಂತ ಹೇಳ್ತೇವೆ. ಯಾವ ರೀತಿ ಕೊಡುವಂಥದ್ದು ಈ ಚಿಕಿತ್ಸೆ ಅಂತ, ಎಮರ್ಜೆನ್ಸಿ ಚಿಕಿತ್ಸೆ ಅದನ್ನು ಮಾಡುವಂಥದ್ದನ್ನು ಕಲ್ತ್ಕೊಳ್ಬೇಕು. ಅಥವಾ ಪೇಷಂಟ್ಗೆ ಪಲ್ಸ್ ಇದ್ದರೆ, ಜ್ಞಾನ ಇದ್ದರೆ ಆ ಸಂದರ್ಭದಲ್ಲಿ ಹತ್ತಿರದ ಆಸ್ಪತ್ರೆಗೆ ಸೇರಿಸುವಂಥ ಕೆಲಸ ಅಥವಾ ಆಂಬ್ಯುಲೆನ್ಸನ್ನು ಕರೆಯುವಂಥದ್ದು, ಆಕ್ಸಿಜನ್ ಇರುವಂಥ ಆಂಬ್ಯುಲೆನ್ಸ್ ಅಥವಾ ಹತ್ತಿರದ ವೈದ್ಯಕೀಯ ಸಂಸ್ಥೆಗಳಿಗೆ ಸೇರಿಸುವಂಥ ಕೆಲಸವನ್ನು ಮಾಡಬೇಕು. ಅದು ಹೊರತು ಎಲ್ಲ ಹೃದಯ ನೋವು ಅಂತ ಅಥವಾ ಎದೆ ನೋವು ಅಂತ ಹೇಳಿದವರಿಗೆ ನಾವು ಚೆಸ್ಟ್ ಕಂಪ್ರೆಷನ್ ಕೊಡಬಾರ್ದು. ಅವರಿಗೆ ಪಲ್ಸ್ ಇಲ್ಲದಿದ್ದರೆ ಮಾತ್ರ ಕೊಡಬೇಕು. ನಾಡಿ ಬಡಿತ ಎಲ್ಲಿ ಸಿಗ್ತದೆ ಅಂತ ನೋಡೋದನ್ನು ಕಲ್ತ್ಕೊಳ್ಬೇಕು. ನಮ್ಮ ರಿಸ್ಟಲ್ಲಿ ಇರ್ಬೋದು ಅಥವಾ ಇಲ್ಲಿ ಕುತ್ತಿಗೆಯಲ್ಲಿ ಮೇಜರ್ ರಕ್ತನಾಳ ಹೋಗುವಂಥದ್ದು, ಅಲ್ಲಿ ಪಲ್ಸ್ ಇದೆ ಅಥವಾ ನಾಡಿ ಬಡಿತ ನಮಗೆ ಸಿಕ್ಕಿದ್ರೆ ಪೇಷಂಟ್ಗೆ ಹೃದಯ CPR ಮಾಡುವಂಥ ಅಗತ್ಯ ಇರುವುದಿಲ್ಲ. ಯಾವಾಗ ಹೃದಯ ಸ್ತಂಭನ ಆಗಿದೆ ಆಗ ಮಾತ್ರ ನಾವು ಚೆಸ್ಟ್ ಕಂಪ್ರೆಷನ್ ಕೊಡಬೇಕು. ಯಾಕಂದರೆ ಇದನ್ನು ಯಾಕೆ ಹೇಳ್ತಾ ಇದ್ದಾರೆ, ಕೆಲವು ಸಲ ಹೇಳ್ತಾರೆ ಅವರು ಬಿದ್ದಿದ್ರು ನಾವು ಅವರಿಗೆ ಚೆಸ್ಟ್ ಕಂಪ್ರೆಷನ್ ಕೊಟ್ಟು ತೀವ್ರತರವಾಗಿ ಕೊಡ್ತಾರೆ. ಅದರಿಂದ ಪೇಷಂಟ್ಗೆ ಕೆಲವೊಮ್ಮೆ ತೊಂದರೆ ಆಗ್ಬೋದು, ಫ್ರ್ಯಾಕ್ಚರ್ ಎಲ್ಲ ಆಗಿರ್ಬೋದು. ಅಥವಾ ಇನ್ನು ಡೌಟ್ ಇದ್ದರೆ ಖಂಡಿತ ಕೊಡ್ಬೋದು, ಅದರಲ್ಲಿ ತಪ್ಪಿಲ್ಲ. ಆದರೆ ಅದರ ಸೂಕ್ತವಾಗಿ ಹೇಗೆ ಕೊಡೋದು ಅಂತ ಎಲ್ಲರೂ ಕಲ್ತ್ಕೊಳ್ಳೋದು ಉತ್ತಮ. ಈಗಿನ ಶಾಲಾ ಮಕ್ಕಳಿಗೆ ಎಲ್ಲ ಕಡೆ ಕಲಿಸ್ತಾ ಇದ್ದಾರೆ ಈ ವಿಷಯಗಳಲ್ಲಿ. ಹೆಚ್ಚಿನ ಶಾಲೆಗಳಲ್ಲಿ ಸಹ ಒಂದು ತರಬೇತಿ ಮಾಡ್ತಾ ಇದ್ದಾರೆ. ಮಕ್ಕಳು ಅಥವಾ ಹೆತ್ತವರು ಅದರ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸಬೇಕು. ಯಾಕಂದರೆ ಇದು ನಮ್ಮ ಆರೋಗ್ಯದ ವಿಷಯ, ಎಲ್ಲರೂ ಇದರ ಬಗ್ಗೆ ತಿಳ್ಕೊಳ್ಳುವಂಥದ್ದು ಅವಶ್ಯಕ. ಓಕೆ. ಇದೀಗ ಒಬ್ಬ ವ್ಯಕ್ತಿಗೆ ಎಷ್ಟು ಸಲ ಹಾರ್ಟ್ ಅಟ್ಯಾಕ್ ಆಗ್ಬೋದು ಸರ್? ತುಂಬ ಸಲ ಆಗ್ಬೋದು, ತುಂಬ ಸಲ ಆಗ್ಬೋದು. ಒಂದು ಈಗ ಯಾಕಂದ್ರೆ ಹೇಳಿದ್ರೆ ಒಬ್ಬ ಡಯಾಬಿಟಿಸ್ ಅಥವಾ ಹೈಪರ್ ಟೆನ್ಷನ್ ಇಂದ ಕಾಯಿಲೆಗೆ ಅವರ ಮೂಲ ಕಾಯಿಲೆ ಇರುವಂಥ ಅದರಿಂದಾಗಿ ಹಾರ್ಟ್ ಅಟ್ಯಾಕ್ ಆಗೋದು ಅಂತ ಇದ್ದರೆ ಒಂದು ಸಲ ಬ್ಲಾಕ್ ಆಗ್ಬೋದು. ಅದಕ್ಕೆ ಬೇಕಾದಂಥ ಚಿಕಿತ್ಸೆಯನ್ನು ಮಾಡಿದ ನಂತರ ಯೂಶುವಲಿ ಏನಾಗ್ತದೆ ಅಂತ ಹೇಳಿದರೆ ಅದರ ನಂತರ ಸಹ ಮೆಡಿಸಿನನ್ನು ಕೊಡ್ತೇವೆ ಕಂಟಿನ್ಯೂ ಆಗಿ, ರಕ್ತವನ್ನು ತೆಳು ಮಾಡುವಂಥದ್ದು. ಮುಖ್ಯವಾಗಿ ಎಲ್ರಿಗೂ ಗೊತ್ತಿದ್ದಾಗ ಆಸ್ಪಿರಿನ್ ಅಥವಾ ಕ್ಲೋಬಿಡೋಗ್ರೇಲ್ ಅಂತ ಮದ್ದುಗಳಿದೆ. ಅದನ್ನು ಕಂಟಿನ್ಯೂಸ್ ಹೆಚ್ಚಿನ ಸಮಯ ಲೈಫ್ ಟೈಮ್ ಹೇಳ್ತೇವೆ, ನೀವು ಇದು ಜೀವಮಾನ ಇಟ್ಟು ತಗೊಳ್ಬೇಕು ಅಂತ. ಅದನ್ನು ತಕೊಂಡು ಇದ್ದಾಗಲೂ ಸಹ ಪುನಃ ಅಟ್ಯಾಕ್ ಆಗುವಂಥ ಚಾನ್ಸಸ್ ಇದೆ. ಅಥವಾ ಏನಂತ ಹೇಳ್ತಾರೆ, ಇನ್ನೊಂದು ಕೊರೋನರಿ ಸ್ಟೆಂಟ್ ಅಂತ ಹಾಕ್ತಾರೆ, ಬ್ಲಾಕ್ ಆದವರಿಗೆ ಸ್ಟೆಂಟಿಂಗ್ ಮಾಡ್ತಾರೆ, ಒಳಗೆ ಬ್ಲಾಕ್ ಅನ್ನು ತೆಗೆಯುವಂಥ ಒಂದು ಸಣ್ಣ ಮೆಟಾಲಿಕ್ ಟ್ಯೂಬ್ ಅನ್ನು ಅಳವಡಿಸುವಂಥದ್ದು. ಆ ಟ್ಯೂಬ್ ಸಹ ಪುನಃ ಬ್ಲಾಕ್ ಆಗುವಂಥ ಚಾನ್ಸಸ್ ಇದೆ. ಅದರಲ್ಲಿ ಸಿಗ ಬೇರೆ ಬೇರೆ ಟೈಪ್ಗಳ ಟ್ಯೂಬ್ಗಳು ಬರ್ತವೆ, ಡ್ರಗ್ ಇಲ್ಯೂಟಿಂಗ್ ಅಂತ ಹೇಳ್ತೇವೆ, ಟ್ಯೂಬ್ ಬ್ಲಾಕ್ ಆಗದ ಹಾಗೆ. ಆದರೆ ಯಾವುದು ಸಹ 100% ಅಲ್ಲ, ಕೆಲವು ಸಲ ಬ್ಲಾಕ್ ಆಗ್ಬೋದು. ಮತ್ತೊಂದು ವಿಷಯ ಏನಂತ ಹೇಳಿದ್ರೆ, ರೋಗಿಗಳು ಮದ್ದನ್ನು ನಿಲ್ಲಿಸೋದ್ರಿಂದ 2-3 ವರ್ಷ ಆಗೋ ಅವರಿಗೆಲ್ಲ ಕಮ್ಮಿ ಕಾಣ್ತದೆ. ಪುನಃ ಇನ್ಯಾಕೆ ಮದ್ದು ತಗೊಳ್ಳುವಂಥ ಡಾಕ್ಟರನ್ನು ಸಂಪರ್ಕಿಸದೇ ಇರ್ಬೋದು. ಆ ಸಂದರ್ಭದಲ್ಲಿ ಅವರು ಆಸ್ಪಿರಿನ್ ಮುಂತಾದ ಹೃದಯಕ್ಕೆ ಬೇಕಾದ ಔಷಧಿಗಳನ್ನು ತಗೊಳ್ಳದೇ ಇದ್ರೆ ಪುನಃ ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸಸ್ ಇದೆ. ಅಂದ್ರೆ ಹಾರ್ಟ್ಗೆ ಸಂಬಂಧಪಟ್ಟಾಗ ಏನಾದರೂ ಕಾಯಿಲೆಗಳು ಬಂದ್ರೆ ಅದನ್ನು ಕಂಟಿನ್ಯೂಸ್ ಆಗಿ ಟ್ರೀಟ್ಮೆಂಟ್ ತಗೊಳ್ತಾ ಇರಬೇಕು. ಅಥವಾ ಹೃದಯ ವೈದ್ಯರನ್ನು ಸಂಪರ್ಕಿಸಿ ಸ್ಟಾಪ್ ಮಾಡುವ ಹಾಗಿಲ್ಲ. ಎಸ್ ಡಾಕ್ಟರ್, ಈ ಒಂದು ಹಾರ್ಟ್ ಅಟ್ಯಾಕ್ ಸಮಸ್ಯೆಗೆ ಸಂಬಂಧಪಟ್ಟಾಗೆ ಯಾವೆಲ್ಲ ರೀತಿಯ ಟ್ರೀಟ್ಮೆಂಟ್ಗಳನ್ನು ಮಾಡ್ಬೋದು, ಜೊತೆಗೆ ಸರ್ಜರಿ ಇಲ್ಲದ ಕಡೆಗೆ ಸೊ ಹೇಗೆ ಅದನ್ನು ಸರ್ಜರಿ ಮಾಡ್ಕೊಳ್ಬೋದು ಸರ್? ಈಗ ಹಾರ್ಟ್ ಅಟ್ಯಾಕ್ ಆದ ತಕ್ಷಣ ಮುಖ್ಯವಾಗಿ ನಮಗೆ ಕ್ಯಾತ್ ಲ್ಯಾಬ್ ಅಂತ ಬೇಕಾಗ್ತದೆ. ಹಾರ್ಟ್ ಅಟ್ಯಾಕ್ ಆಗಿದ್ರೆ ಅಲ್ಲಿ ಹಾರ್ಟಿನ ವಿಶೇಷ ತಜ್ಞರು ಅದಕ್ಕೆ ಬೇಕಾದಂಥ ಆಂಜಿಯೋಗ್ರಾಮ್ ಮಾಡಿ ಬ್ಲಡ್ ಮೆಥಡ್. ಕ್ಯಾತ್ ಲ್ಯಾಬ್ ಇಲ್ಲದ ಊರುಗಳಲ್ಲಿ, ಈಗ ಉದಾಹರಣೆ ನಮ್ಮ ಊರಲ್ಲಿ ಪುತ್ತೂರಲ್ಲಿ ಕ್ಯಾತ್ ಲ್ಯಾಬ್ ಇಲ್ಲ. ಕ್ಯಾತ್ ಲ್ಯಾಬ್ ಹತ್ತಿರ ಅಂತ ಹೇಳಿದ್ರೆ ನಮಗೆ ಮಂಗಳೂರಲ್ಲಿ ಇರುವಂಥದ್ದು. ಅಷ್ಟರ ಒಳಗೆ ನಾವೇನು ಮಾಡ್ಬೋದು, ಹಾರ್ಟ್ ಅಟ್ಯಾಕ್ ಆಗಿದೆ ಪೇಷಂಟಿಗೆ, 1 ಗಂಟೆಯಿಂದ ತೀವ್ರತರವಾದ ನೋವಿದೆ ಅಂತ ಹೇಳುವಾಗ ನಮಗೆ ಕೆಲವು ಮೆಡಿಕೇಶನ್ ಕೊಡಲಿಕ್ಕೆ ಆಗ್ತದೆ. ಫಾರ್ಮಕೋಥೆರಪಿ, ಥ್ರಾಂಬೋಲೈಸಿಸ್ ಹೇಳ್ತೇವೆ, ಹಾರ್ಟಿನಲ್ಲಿ ಇದ್ದಂಥ ಕ್ಲಾಟ್ ಅನ್ನು ಬಸ್ಟ್ ಮಾಡುವಂಥ ಮೆಡಿಕೇಶನ್, ಇಂಜೆಕ್ಷನ್ಸ್ ಅವೈಲೇಬಲ್ ಇದೆ. ಇತ್ತೀಚಿನ ದಿನಗಳಲ್ಲಿ ಉತ್ತಮವಾದ ಔಷಧಿಗಳು ಸಹ ಬಂದಿದೆ. ಟೆನೆಕ್ಟೆಪ್ಲೇಸ್ ಅಂತ ಒಂದು ಒಳ್ಳೆಯ ಔಷಧಿ, ಅದನ್ನು ಕೊಟ್ಟರೆ ಥ್ರಾಂಬೋಸಿಸ್ ಅನ್ನು ಬ್ಲಾಕ್ ಅದನ್ನು ತೆಗೆಯುವಂಥ ಚಾನ್ಸ್ ತುಂಬ ಹೈ ಇದೆ, 90%. ವಿದಿನ್ 3 hours ಕೊಟ್ಟರೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿ 2-3 ಗಂಟೆಯಲ್ಲಿ ಕೊಟ್ಟರೆ, ನಾವು ಮೊದಲಿನ 1 ಗಂಟೆಯನ್ನು ಗೋಲ್ಡನ್ ಅವರ್ ಅಂತ ಹೇಳ್ತೇವೆ, ಅದರೊಳಗೆ ಆದರೆ ಖಂಡಿತವಾಗಿ ಅದು ಓಪನ್ ಆಗ್ತದೆ. ಅಥವಾ ಸ್ವಲ್ಪ ಪೆರಿಫೆರಿ ದೂರದಿಂದ ಬಂದವರಿಗೆ 2-3 ಗಂಟೆ ಒಳಗೆ ಕೊಟ್ಟರು ಸಹ ಸ್ವಲ್ಪ ಆದರೂ ಪ್ರಯೋಜನ ಆಗ್ತದೆ, ಅವರ ಜೀವನ ಉಳಿಸ್ಬೋದು. ಮತ್ತು ಮುಂದಿನ ಚಿಕಿತ್ಸೆಗಾಗಿ ಅವ್ರು ಪುನಃ ಆಂಜಿಯೋಗ್ರಾಮ್ ಮಾಡಲಿಕ್ಕೆ
ಹೈಯರ್ ಸೆಂಟರ್ಗೆ ಹೋಗಬೇಕಾಗ್ತದೆ. ಅಲ್ಲಿ ಪುನಃ ಬ್ಲಾಕ್ ಆದ ಉಳಿದಿದ್ರೆ ಅದಕ್ಕೆ ಸ್ಟೆಂಟ್ ಹಾಕ್ತಾರೆ. ಇದರ ಬಗ್ಗೆ ಹೆಚ್ಚಿನವರಿಗೆ ತಿಳುವಳಿಕೆ ಇಲ್ಲ. ಕೆಲವೊಂದು ಸಲ ನಾವು ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿದ ಕೂಡಲೇ ಹೈಯರ್ ಸೆಂಟರ್ಗೆ ಸರ್ಜರಿಗೆ ಹೋಗೋದು ಅಂತ ತಿಳ್ಕೊಳ್ತಾರೆ. ಯಾಕಂದರೆ ಹೋಗೋ ದಾರಿಯಲ್ಲಿ ಅವರಿಗೆ ತೊಂದರೆ ಆಗ್ಬೋದು ಅದರೊಳಗೆ. ಅದರಿಂದಾಗಿ ಹೆಚ್ಚಿನ ಸಂದರ್ಭದಲ್ಲಿ ವೈದ್ಯರುಗಳು ಏನು ಸಲಹೆ ಕೊಡ್ತಾರೆ ಅದನ್ನು ಪಾಲಿಸುವುದು ಬಹಳ ಒಳ್ಳೆಯದು. ಯಾಕಂದರೆ ಹೇಳಿದ ಇಂಜೆಕ್ಷನ್ನ ಸ್ವಲ್ಪ ಕಾಸ್ಟ್ ಫ್ಯಾಕ್ಟರ್ ಇದೆ. ಈಗ ನಾ ಟೆನೆಕ್ಟೋಪ್ಲೇಸ್ ನಾನು ಹೇಳಿದ ಸಾಧಾರಣ 50,000 ತನಕ ಆಗ್ತದೆ ಒಂದು ಇಂಜೆಕ್ಷನ್ಗೆ. ಕೆಲವು ಓಲ್ಡರ್ ಡ್ರಗ್ಸ್ ಇದೆ ಇನ್ನೂ ಸಹ, ಸ್ಟ್ರೆಪ್ಟೋಕೈನೆಸ್ ಅಂತ ಮೊದಲು ಯೂಸ್ ಮಾಡ್ತೇವೆ, ಅದು 2-3 ಸಾವಿರಕ್ಕೆ ಸಿಗ್ತದೆ. ಅದು ಅದಕ್ಕಿಂತ ತುಂಬ ಉತ್ತಮವಾದ ಔಷಧಿ ಇದು ಇರುವಂಥ. ಹೆಚ್ಚಿನ ಜನರಿಗೆ ಅದನ್ನು ಹೇಳುವಾಗ ಅವರಿಗೆ ತುಂಬ ಕಾಸ್ಟ್ ಅಂತ ಕಾಣುತ್ತೆ. ಬೇಡ ನಾವು ಸರ್ಜರಿ ಮಾಡ್ತೇವೆ ಅಂತ ಹೇಳ್ತಾರೆ, ಮಾಡಿಸ್ಕೊಳ್ತೇವೆ ಅಂತ. ಆದರೆ ಆ ಟೈಮ್ ಪೀರಿಯಡ್ ತುಂಬ ಕ್ರಿಟಿಕಲ್, ಅದರಲ್ಲಿ ಪ್ರಾಣ ಹೋಗ್ಬೋದು. ಅದರಿಂದ ಯಾವುದಾದ್ರೂ ಸಂದರ್ಭದಲ್ಲಿ ವೈದ್ಯರುಗಳು ಹೇಳಿದರೆ 2-3 ಗಂಟೆ ಒಳಗೆ ಆಗಿದೆ, ಇಂಜೆಕ್ಷನ್ ಕೊಡಿಸಿ ಮತ್ತೆ ಹೈಯರ್ ಸೆಂಟ್ರಿಗೆ ಹೋಗೋದು ಒಳ್ಳೆಯದು ಅಂತ ಹೇಳಿದರೆ ಅದನ್ನು ಪಾಲಿಸೋದು ಬಹಳ ಉತ್ತಮ ಅಂತ ನನ್ನ ಒಂದು ಸಲಹೆ. ಆ ಟೈಮಲ್ಲಿ ಜೀವ ಉಳಿಸ್ಬೋದು. ಹೌದು, ಆದರೆ ಸಹ ಅದು ಯಾವುದೇ 100% ಇರುವುದಿಲ್ಲ. ಕೆಲವೊಂದು ಸಲ ಅದು ವೈದ್ಯರಿಗೆ ಅದರಿಂದಾಗಿ ತೊಂದರೆ ಆಗೋದು ಉಂಟು. ನಾವು ಹೋಗ್ತಿದ್ದೇವೆ ಅಥವಾ ಚಾಲೆಂಜಿಂಗ್, ಅದು ನೀವು ಅಷ್ಟು ದೊಡ್ಡ ಮೊತ್ತದ ಇಂಜೆಕ್ಷನ್ ಕೊಟ್ಟರು ಪುನಃ ಅರ್ಧ ಗಂಟೆಯಲ್ಲಿ ಜೀವ ಹೋಯಿತು ಅಂತ ಹೇಳೋ ಸಂದರ್ಭಗಳು ಬರ್ತದೆ. ಆದರೆ ಆ ಒಂದು ರಿಸ್ಕನ್ನು ತಗೊಂಡು ನಾವು ಕೊಡಬೇಕಾಗ್ತದೆ, ಆ ಇಂಜೆಕ್ಷನ್ ಕೊಡಬೇಕಾಗ್ತದೆ. ಜೀವ ಉಳಿಸುವಂಥ ಚಾನ್ಸಸ್ ತುಂಬ ಜಾಸ್ತಿ. ಓಕೆ, ಎಸ್ ಡಾಕ್ಟರ್, ಇನ್ನು ಕೊನೆಯದಾಗಿ ಈ ಒಂದು ಹಾರ್ಟ್ನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಏನೆಲ್ಲ ಪ್ರಿಕಾಷನ್ಸ್ ತಗೊಳ್ಬೋದು ಈ ಒಂದು ಹಾರ್ಟ್ ಸಮಸ್ಯೆ ಬಾರದಂತೆ? ಹಾರ್ಟ್ ಸಮಸ್ಯೆ ಬಾರದಂತೆ ಒಂದು ಮುಖ್ಯವಾಗಿ ನಾನು ಈಗಾಗಲೇ ಹೇಳಿದಂತೆ ಈ ಕಾಯಿಲೆಗಳು ಡಯಾಬಿಟೀಸ್, ಹೈಪರ್ಟೆನ್ಷನ್ ಮುಂತಾದ ಕೊಲೆಸ್ಟ್ರಾಲ್ ಅದಿದ್ದರೆ ಅದಕ್ಕೆ ಸೂಕ್ತವಾದ ಔಷಧಿಗಳನ್ನ ತಗೊಂಡು ಅದನ್ನು ಕಂಟ್ರೋಲ್ ಇಡೋದು ಬಹಳ ಮುಖ್ಯವಾದ ವಿಷಯ. ಆಮೇಲೆ ಹಾರ್ಟಿಗೆ ನಿಮಗೆ ಕಾಯಿಲೆ ಬಂದಾಗಿದೆ, ಹಾರ್ಟಿಗೆ ಸಂಬಂಧಪಟ್ಟ ಔಷಧಿಗಳು ಮುಖ್ಯವಾಗಿ ನಾವು ರಕ್ತವನ್ನು ತೆಳು ಮಾಡುವಂಥ ಆಸ್ಪಿರಿನ್ ಇರ್ಬೋದು ಅಥವಾ ಬೇರೆ ಸಾರ್ಬಿಟ್ರೇಟ್ ಮುಂತಾದ ಔಷಧಿಗಳನ್ನು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರ್ತಾರೆ, ಅದನ್ನು ನಿಯಮಿತವಾಗಿ ತಗೊಳ್ಳುವಂಥದ್ದು. ಅದನಂತರ ಆಹಾರದ ಪದ್ಧತಿಯಲ್ಲಿ ಮುಖ್ಯವಾಗಿ ನಾವು ಕೊಬ್ಬಿನ ಅಂಶ ಕಮ್ಮಿ ಮಾಡುವಂಥ ಆಹಾರವನ್ನು ತಗೊಳ್ಳುವಂಥದ್ದು. ಎಣ್ಣೆಯಲ್ಲಿ ಕಾಯಿಸಿದ ತಿಂಡಿಗಳಿರ್ಬೋದು, ಹೈ ಕೊಲೆಸ್ಟ್ರಾಲ್ ಇರುವಂಥ ಯಾವುದೇ ತಿಂಡಿಗಳಿರ್ಬೋದು, ಮಾಂಸಾಹಾರ ಇರ್ಬೋದು, ಮುಖ್ಯವಾಗಿ ಇದನ್ನೆಲ್ಲ ಕಮ್ಮಿ ಮಾಡಿದಷ್ಟು ನಮ್ಮ ಆರೋಗ್ಯಕ್ಕೆ ಉತ್ತಮ. ಓಕೆ ಡಾಕ್ಟರ್, ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದು ಹಾರ್ಟಿಗೆ ಸಂಬಂಧಪಟ್ಟಾಗೆ ಅಂದರೆ ಹಾರ್ಟ್ ಅಟ್ಯಾಕ್ ವಿಷಯಕ್ಕೆ ಸಂಬಂಧಪಟ್ಟಾಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರಿ. ಧನ್ಯವಾದ ಡಾಕ್ಟರ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಈ ಹೃದಯಘಾತಕ್ಕೆ ಏನು ಕಾರಣ, ಈ ಹೃದಯಘಾತ ಅಂದರೆ ಏನು, ಇದಕ್ಕೆ ಯಾವೆಲ್ಲ ರೀತಿಯ ಪ್ರಿಕಾಷನನ್ನು ತಗೊಳ್ಬೇಕು, ಹೃದಯಘಾತ ಆಗ್ತಾ ಇದೆ ಅನ್ನುವಾಗ ಏನೆಲ್ಲ ಮಾಡಬೇಕಾಗತ್ತೆ, ಎಲ್ಲದರೂ ಕೂಡ ಸೊ ಇದರ ಬಗ್ಗೆ ಮಾಹಿತಿಯನ್ನು ಡಾಕ್ಟರ್ ಸುರೇಶ್ ಪುತ್ರ ಅವರು ನಮಗೆ ನೀಡಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಕಹಳೆ ನ್ಯೂಸ್, ಇದು ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.